ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆಚಾರ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿಗೆ ಹೋಗ್ತಿದ್ದೆ ಅಂದರೆ ನನ್ನ ಫೇವ್ರೆಟ್ ಕುಂದಾಪುರ ಉತ್ಸವಕ್ಕೆ. ನಾನಂತೂ ತುಂಬ ಖುಷಿಯಾಗಿದೆ, ನಮ್ಮನೆ ಮಕ್ಕಳಂತೂ ಫುಲ್ ಖುಷಿ. ನೀವೇ ನೋಡಿ ಅವರ ಎಕ್ಸೈಟ್ಮೆಂಟ್ನ. ನಾನು ನನ್ನ ಫ್ಯಾಮಿಲಿ ಕಾರಲ್ಲಿ ಮನೆಯಿಂದ ನಂದಿಲಿಂಗ್ಸ್ ಗ್ರೌಂಡಿಗೆ ಹೊಸಕೆರಳಿಗೆ ಹೊರಡ್ತು. ಈ ಪ್ರೋಗ್ರಾಮ್ ಸ್ಯಾಟರ್ಡೆ ಮತ್ತು ಸಂಡೇ 2 ದಿವಸ ಇದ್ದಿತ್ತು. ಏನೆಲ್ಲ ಹೆಂಗೆಲ್ಲ ಡೆಕೋರೇಷನ್ ಮಾಡಿದ್ರು ಕಾಂಬ ಬನ್ನಿ. ಫೈನಲಿ ನಾವು ಲೊಕೇಶನ್ಗೆ ರೀಚ್ ಆಯಿತು. ಕ್ರೌಡ್ ಅಂತೂ ಮಸ್ತ್ ಇದ್ದಿತ್ತು. ಡೆಕೋರೇಷನ್ ಅಂತೂ ಲಾಯ್ಕ್ ಮಾಡಿ ಇದ್ದಿದ್ರು. ಸುತ್ತಮುತ್ತ ಇದ್ದವರೆಲ್ಲ ಕುಂದಾಪುರ ಭಾಷೆ ಮಾತಾಡ್ತಿದ್ರು. ನಂಗಂತೂ ಕುಂದಾಪುರಕ್ಕೆ ಬಂದಂಗೆ ಇದ್ದಿತ್ತು. ಕುಂದಾಪುರದ ಎಲ್ಲ ಸ್ಟಾಲು ಬಂದಿತ್ತು. ನಂಗೆ ಫಸ್ಟ್ ಕಣ್ಣಿಗೆ ಕಂಡದ್ದೇ ಸೀರೆ. ಇದು ಉಡುಪಿಗೆ ಫೇಮಸ್ ಆಗಿಪ್ಪು ವಿಜಯಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟಾಲ್ ಆಗಿದ್ದಿತ್ತು. ವೆರೈಟೀಸ್ ಆಫ್ ಸ್ಯಾರೀಸ್ ಅಂತೂ ಬಂದಿತ್ತು. ಯಾವ ಹೆಣ್ಮಕ್ಳು ಎರಡು ಸ್ಪೆಷಲ್ ವೇಷ ಇದ್ದಿತ್ತು. ಒಂದು ಕುಡ್ಕನ ವೇಷ, ಇನ್ನೊಂದು ಸ್ಕೂಲ್ ಮಕ್ಕಳ ವೇಷ ಇದ್ದಿತ್ತು. ಯಾರೇ ಗೆಸ್ಟ್ ಬಂದರೂ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಹುಲಿ ವೇಷ, ಹೌದರಾಯನ್ ವಾಲ್ಗ ಹಾಗೆ ಚಂಡೆ ಈ ನಮ್ಮ ಕುಂದಾಪುರ ಸಂಸ್ಕೃತಿಯಿಂದಲೇ ವೆಲ್ಕಮ್ ಮಾಡ್ತಾ ಇದ್ದೀರ. ಅಲ್ಲಿಂದ ಸೀದಾ ನಾವು ಸ್ಟೇಜ್ ಪ್ರೋಗ್ರಾಮಿಗೆ ಹೋಯಿತು. ನೋಡಿ ಎಷ್ಟು ಚಂದ ಸ್ಟೇಜ್ ಆರ್ಗನೈಸ್ ಮಾಡಿರೋ. 5,000 ಜನ ಕುತ್ಕೊಂಬ ಸೀಟ್ ಅವೈಲೇಬಲ್ ಇದ್ದಿತ್ತು. ಇದು ಬೆಂಗಳೂರಾಗ ಹಾಕೋದು ನಮ್ಗೆ ಎಷ್ಟು ಹೆಮ್ಮೆ ಅಲ್ದ. ನಮ್ಮ ಭಾಷೆ ಸಂಸ್ಕೃತಿ ಮರುಕಾಗ ಅಂತಲೇ ಈ ಪ್ರೋಗ್ರಾಮ್ನ ವರ್ಷ ಬೆಂಗಳೂರ ಮಾಡೋದು. ಅಲ್ಲಿಂದ ಸೀದಾ ನಾವು ನಮ್ಮ ಮೋಸ್ಟ್ ಫೇವ್ರೆಟ್ ಫುಡ್ ಕೋರ್ಟ್ಗೆ ಹೋಯ್ತು. ಅಲ್ಲಿ ಕಂಡ್ರೆ ಫುಲ್ ಅರ್ಧ ಜನ ಅಲ್ಲೇ ಇದ್ದೀರ. ಇಲ್ಲಿ ಯಾಕೆ ಅಷ್ಟು ಜನ ಅಂದರೆ ಇಪ್ಪುದೆಲ್ಲ ಊರ ಬದಿ ತಿಂಡಿ ಊಟವೇ. ಈ ಸಲ ಮಾತ್ರ ವೆಜ್ ಆ್ಯಂಡ್ ನಾನ್ ವೆಜ್ ಕೌಂಟ್ರನ್ನು ಸಪ್ರೇಟಾಗಿ ಮಾಡಿದ್ದೀರ. ಇಲ್ಲಿ ಒಳಗೂ ಹಾಗೆ ದೇವ್ರ ಡೆಕೋರೇಷನ್ ಹಾಗೆ ಊರ ಮನೆ ಥರ ಡೆಕೋರೇಷನು ಮಾಡಿದ್ದೀರ. ಮೀನಂಬ್ರು, ಕೋಳಿಗಸಿ, ಕೋರಿ ರೊಟ್ಟಿ, ನೀರು ದೋಸೆ, ಪತ್ರೋಡಿ, ಹಲಸಿನ ಇಡ್ಲಿ, ಮುಳ್ಕ, ಸೆಕಿನ ಹಿಟ್ಟು, ಬನ್ಸ್, ಗೋಲಿ ಬಜ್ಜಿ ಆ್ಯಂಡ್ ನನ್ನ ಫೇವ್ರೆಟ್ ಗಂಜಿ ಉಪ್ಪಿನೋಡಿ ಕೂಡ ಎಲ್ಲ ವೆರೈಟಿನೂ ಇದ್ದಿತ್ತು. ನಮ್ಮನೆ ಮಕ್ಕಳು ಟ್ವಿಸ್ಟರ್ ತಗೊಂಡ್ರೆ ನಾವು ಬನ್ಸ್ ಮತ್ತು ಗೋಲಿ ಬಜ್ಜಿ ಟೇಸ್ಟ್ ಮಾಡ್ತು. ನಂಗೆ ಹಲಸಿನ ಇಡ್ಲಿ ತಿನ್ಕೊಂಡು ಭಾರಿ ಆಸಿದ್ದಿತ್ತು. ಆದರೆ ನಾವು ಹೋಗೋದ್ರೊಳಗೆ ಅಲ್ಲಿ ಎಲ್ಲನೂ ಖಾಲಿ ಆಗಿದ್ದಿತ್ತು. ಬೆಂಗಳೂರಿಗೆ ನಾವು ಈ ಥರ ತಿಂಡಿ ಎಲ್ಲ ಮಾಡೋದೇ ಅಪರೂಪ. ಇಲ್ಲಿ ವೆರೈಟೀಸ್ ಆಫ್ ಫುಡ್, ಅದು ನಮ್ಮೂರಿನ ತಿಂಡಿ ತಿಂಬೋದಂದರೆ ಅದೇನೋ ಒಂಥರ ಖುಷಿ. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಯಾರೂ ನಾನ್ ವೆಜ್ ತಿನ್ನಲಿಲ್ಲ. ಇವ್ರು ನಮ್ಮ ಹೆಮ್ಮೆಯ ಮಂಡಾಳಿ ಮೇಲಿನ ಮಳಿಯೇ ವಾಣಿ ತಿಂಗಳು ಚಂದದ ಬೈಲೆ ಎದಿ ಹಾಲು ಕುಡಿದ ಮಗುವ ನಗುವೆ, ಅಪ್ಪ ಅಮ್ಮ ಎತ್ತಾಡಿದ ಮಗುವೆ, ಅಜ್ಜಿ ನಗುವ ಜಾನಪದದ ಚೆಲುವೆ. ನೆಕ್ಸ್ಟ್ ಡೇ ಅಂದರೆ ಸಂಡೇ ಮನು ಹಂದಾಡಿ ಅವರು ಕ್ವಿಜ್ ಪ್ರೋಗ್ರಾಮ್ನ ನಡೆಸಿಕೊಟ್ಟಿದ್ದೀರ. ಲಾಯ್ಕಾಯಿ ಇದ್ದಿತ್ತಂತ. ನೆಕ್ಸ್ಟ್ ಪ್ರೋಗ್ರಾಮ್ ಕಾಳಿಂಗ್ ನಾವ್ರ ಸ್ಮರಣೆಗೋಸ್ಕರ ಒಂದು ಕಡೆ ಯಕ್ಷಗಾನದ ಪದ ಹಾಗೆ ಈ ಕಡೆ ನಮ್ಮಲ್ಲಿ ಬರೆದಂಥ ಹಾಡನ್ನು ಹಾಡಿದ್ದಿದ್ರು. ನೀವೇ ಕಾಣಿ ಯಕ್ಷಗಾನ ಫ್ಯಾನ್ಸ್ ಕ್ರೌಡ್ನ. ಹಾಗೆ ಸ್ಟೇಜ್ ಪ್ರೋಗ್ರಾಮಲ್ಲಿ ಅತಿಥಿಗಳಾಗಿ ಯೋಗರಾಜ್ ಭಟ್, DK ಶಿವಕುಮಾರ್, ರಕ್ಷಿತಾ, ಶೈನ್ ಶೆಟ್ಟಿ ಬಂದಿದ್ದರು. ಉಪಮುಖ್ಯಮಂತ್ರಿಗಳನ್ನು ಬಿಟ್ಟು ಮತ್ತೆಲ್ಲರೂ ನಮ್ಮೂರವರಾಗಿರೋದ್ರಿಂದ ಅವರಿಗೆಲ್ಲರಿಗೂ ಸನ್ಮಾನ ಮಾಡಿದ್ದೀರ. ಮಂಡಾಳಿ ಮೇಲಿನ ಮಳಿಯೇ ಕುಂದಾಪುರದಲ್ಲಿರುವಂಥ ವಿಶೇಷವಾದ ಪ್ಲೇಸನ್ನೆಲ್ಲ ತೋರಿಸಿದ್ದೀರು. ಟೆಂಪಲ್ ಆಗಿರಬಹುದು, ಪ್ಲೇಸಸ್ ಆಗಿರ್ಬೋದು, ಜಲಪಾತ ಆಗಿರ್ಬೋದು, ಎಲ್ಲನೂ ವಿಡಿಯೋ ಮಾಡಿ ತೋರಿಸಿದ್ದೀರು. ಮಂಡಾಳಿ ಮೇಲಿನ ಮಳಿಯೇ
ಇದೇ ನಮ್ಮ ಕುಂದಾಪುರ ಉತ್ಸವ. ಹೇಗನ್ನಿಸ್ತು ನಿಮಗೆಲ್ಲ? ನೀವು ಬಂದಿದ್ರ್ಯಾ? ಬಂದಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.